ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಧರ್ಮಪತ್ನಿ ದುರ್ಗಾ ಸ್ಟಾಲಿನ್ ಅವರು ಅಪಾರವಾದಂತಹ ದೈವಭಕ್ತಿ ಇರುವಂತಹ ಮಹಿಳೆ. ಸೊ ಈಗ ಮತ್ತೆ ಅವರು ದೇವರ ಮೊರೆ ಹೋಗಿದ್ದಾರೆ. ಶಕ್ತಿ ದೇವತೆಗಳಿಗೆ ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಪತ್ನಿ ಮೊರೆ ಹೋಗಿರೋದು. ಚಾಮುಂಡಿ ಬೆಟ್ಟದ ಬಳಿಕ ನಿಮಿಷಾಂಬ ದೇವಸ್ಥಾನಕ್ಕೂ ಬಂದಿದ್ದಾರೆ. ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವಂತಹ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ರೇಷ್ಮೆ ಸೀರೆ, ಬಳೆ, ಫಲಪುಷ್ಪದ ಮೂಲಕ ಮಡಿಲು ತುಂಬಿಸಿ ಸೇವೆನೆಲ್ಲ ಸಲ್ಲಿಸಿದ್ದಾರೆ. ಹಾಗೆ ಪತಿ ಸ್ಟಾಲಿನ್ ಮತ್ತು ಪುತ್ರ ಉದಯನಿಧಿ ಅವರ ಹೆಸರಲ್ಲೂ ಕೂಡ ಅರ್ಚನೆಯನ್ನ ಮಾಡಿಸಿದ್ದಾರೆ. ನೋಡಿ, ದುರ್ಗಾ ಸ್ಟಾಲಿನ್ ಅವರು ಇದು ಫಸ್ಟ್ ಟೈಮ್ ಅಲ್ಲ, ಹಿಂಗೆ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿರೋದು. ತುಂಬ ಅವರ ದೈವ ಭಕ್ತಿಗೆ ಸಂಬಂಧಪಟ್ಟಂತೆ ನಮಗೆ ತುಂಬ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಗುರುವಾಯೂರಿಗೆ ಹೋಗ್ತಾರೆ, ಅಲ್ಲಿ ಚಿನ್ನದ ಕಿರೀಟವನ್ನೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೂ ಕೂಡ ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತಾ ಇರ್ತಾರೆ. ಈಗಲೂ ಅಷ್ಟೇ ಅಂಥದ್ದೇ ಒಂದು ಭೇಟಿಯ ಸಂದರ್ಭ ಸೆರೆ ಸಿಕ್ಕಿತ್ತು. ಹೀಗೆ ಮಗ ನೋಡಿದ್ರೆ ಸನಾತನ ಧರ್ಮದ ಬಗ್ಗೆ ವಿಷ ಕಾರ್ತಾನೆ, ತಾಯಿ ನೋಡಿದ್ರೆ ದೇವರ ಮೊರೆ ಹೋಗ್ತಾರೆ. ಆಮೇಲೆ ಇವರು ಒಂದ್ಸಲ ಸಂದರ್ಶನವನ್ನು ಕೊಟ್ಟಿದ್ರು, ಮನೆಗೆ ಎಲ್ಲರನ್ನ ಕರೆದು ನೋಡಿ ನಮ್ಮ ಮನೇಲಿ ದೇವಸ್ಥಾನದ ರೀತಿ ನನ್ನ ದೇವ್ರ ಮನೆ ಇದೆ ಅಂತೆಲ್ಲ ತೋರಿಸಿದ್ರು. ಮಗ ಯಾವಾಗ ಹಿಂಗೆ ಹುಚ್ಚುಚ್ಚಂಗೆ ಹೇಳಿಕೆ ಕೊಡ್ತಾನೆ, ನೆಕ್ಸ್ಟ್ ಡೇ ಇವ್ರದ್ದೊಂದು ಸಂದರ್ಶನ ಫಿಕ್ಸು ಅನ್ನೋ ರೀತಿಯಲ್ಲಿ ಇರ್ತಾ ಇತ್ತು. ಈಗಲೂ ಅಷ್ಟೇ ಒಂದೇ ಕುಟುಂಬದ ಸಿದ್ಧಾಂತಗಳ ವ್ಯತ್ಯಾಸ, ದೇವರ ಮೇಲಿನ ನಂಬಿಕೆಗಳ ಬಗ್ಗಿನ ವ್ಯತ್ಯಾಸ ಈ ವಿಡಿಯೋದ ಮೂಲಕ ನೀವು ನೋಡಬಹುದು. ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಹಿರಿಯ ನಾಯಕರಾಗಿರುವಂತಹ GT ದೇವೇಗೌಡರು ಕೂಡ ಅಲ್ಲಿರೋದನ್ನು ಗಮನಿಸ್ತಾರೆ. ಅವ್ರ ಕಾಲಿಗೆ ಬಿದ್ದು ನಮಸ್ಕರಿಸಿ ನಮ್ರತೆಯನ್ನು ತೋರಿಸಿದ್ರು. ಜೊತೆಗೆ ಸಾಲು ಸಾಲು ದೇವಸ್ಥಾನಗಳಿಗೆ ಕೂಡ ಭೇಟಿ ಕೊಟ್ಟರು. ಮಗನಿಗೆ ಒಳ್ಳೆ ಬುದ್ಧಿ ಕೊಡಲಿ, ಗಂಡನಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳಿಕೊಂಡ್ರು. ಯಾಕಂದರೆ ಸನಾತನ ಧರ್ಮದ ವಿಚಾರದಲ್ಲಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ವಿಪರೀತ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಇವರ ಭೇಟಿ ಮತ್ತು ಸಂಕಲ್ಪ ಸೇವೆಗಳು ಯಾವ್ಯಾವ ರೀತಿ ಆಯಿತು, ಮಾತಿಗೆ ಏನಾದರೂ ಸಿಕ್ಕಿದ್ರಾ? ಮಮತಾ, ನಿನ್ನೆ ಹುಣ್ಣಿಮೆಯ ಒಂದು ಪೂಜೆ ಏನು ನಿಮಿಷಾಂಬ ದೇವಸ್ಥಾನದಲ್ಲಿ ಇತ್ತು. ಈ ಒಂದು ದಿನಗಳಿಂದ ಏನು ಅಂದ್ಕೊಂಡಿದ್ದ ಆಗ್ಬೇಕು ಅಂತಂದ್ರೆ ಒಂದ್ ರೀತಿಯಾಗಿ ಒಂದಷ್ಟು ಸೇವೆಗಳಿದ್ದಾವೆ. ಅವನ್ನ ಮಾಡಿಸಿದ ಸಂದರ್ಭದಲ್ಲಿ ಅವ್ರು ಅಂದ್ಕೊಂಡಂಥದ್ದು ಮತ್ತೆ ಅವರ ಸಂಕಲ್ಪ ಈಡೇರುತ್ತೆ ಎಂಬ ನಂಬಿಕೆ ಇರುವಂತದ್ದು. ಇದೇ ನಿಟ್ಟಿನಲ್ಲಿ ತಮಿಳುನಾಡಿನ ಮಾಜಿ CM ಸ್ಟಾಲಿನ್ ಅವರ ಪತ್ನಿ ಅವರು ಬಂದಿರುವಂತದ್ದು. ಸ್ಟಾಲಿನ್ ಮತ್ತೆ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಇಬ್ರು ಕೂಡ ಹಿಂದೂ ಧರ್ಮದ ಬಗ್ಗೆ ಮತ್ತೆ ಸನಾತನ ಧರ್ಮದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಆಗಾಗ್ಗೆ ನೀಡ್ತಾನೆ ಇರ್ತಾರೆ. ಜೊತೆಗೆ ಹಿಂದೂ ಧರ್ಮವನ್ನ ಮಲೇರಿಯಾ ಸೊಳ್ಳೆ ಈ ನಿಟ್ಟಿನಲ್ಲಿ ಅದನ್ನ ಹೋಗ್ಲಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಆದ್ರೆ ಅವರ ಪತ್ನಿ ತದ್ವಿರುದ್ಧವಾಗಿರುವಂತದ್ದು, ಸಾಕಷ್ಟು ದೈವ ಭಕ್ತಿ ಇವರಲ್ಲಿ ಇರುವಂತದ್ದು. ಆ ನಿಟ್ಟಿನಲ್ಲಿ ಇದೀಗ ಈ ಒಂದು ಭೇಟಿಯಿಂದಾಗಿ ಸಾಕಷ್ಟು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ಅವರ ಮನೆಯಲ್ಲೇ ಕೂಡ ಗಂಡ ಮತ್ತೆ ಮಗ ಇಬ್ರು ಕೂಡ ಹಿಂದೂ ಧರ್ಮ ಮತ್ತೆ ದೇವರಿಗೆ ವಿರೋಧವಾಗಿ ನಿಂತಿದ್ರೆ, ಅವರ ಪತ್ನಿ ಮಾತ್ರ ಈ ರೀತಿಯಾಗಿ ಏನು ದೈವ ಭಕ್ತಿಯನ್ನ ಮೆರೆತಿರುವಂತದ್ದು. ಒಂದೇ ಮನೆಯಲ್ಲಿ ಎರಡು ನೀತಿ ಇರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಇದನ್ನ ನೋಡಿದಾಗ ಅಪ್ಪ ಮಗನ್ಗೆ ಊರಲ್ಲೆಲ್ಲ ಸಿದ್ಧಾಂತದ ಬಗ್ಗೆ ಹೇಳ್ಕೊಂಡು ಬರ್ತಾರೆ, ಮನೇಲಿರೋರಿಗೆ ಒಪ್ಸಕ್ಕಾಗಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಹಿಡ್ದಿರೋ ಗಾಳಿ ಮೆಟ್ಕೊಂಡಿದೆಯಲ್ಲ, ಅದು ಬಿಟ್ಟೋಗ್ಲಿ ಅಂತ ಪಾಪ ಅವರು ಊರು ಸುತ್ತಾ ಇದ್ದಾರೆ ಅವರ ಪತ್ನಿ. ಈಗಲಾದರೂ ಅವರ ಮನೋಕಾಮನೆಗಳು ಈಡೇರಲಿ ಅನ್ನೋದು ನಮ್ಮ ಆಶಯ ಕೂಡ.